ಸುದ್ದಿ ಸಮಾಚಾರ ಓದಿನಳು ಚಿಟ್ಟಂಗಡ ರವಿ ಸುಬ್ಬಯ್ಯ. ಕೋವಿಡ್-19 ಕಾಯಲ ಅಧಿಯಾಯಂಡುಳ್ಳನುಂಡು ಈ ಕುರಿ ಕಾವೇರಿ ಸಂಕ್ರಾಂತಿ ನಮ್ಮೆರಂದು ತಲಕಾವೇರಿಲು ತೀರ್ಥವಪ್ಪ ಸಂದರ್ಭತ್ರ ಜಾತ್ರೆ ಕೋವಿಡ್-19 ಕಾಯಲ ಅಧಿಯಾಯಂಡುಳ್ಳನುಂಡು ಈ ಕುರಿ ಕಾವೇರಿ ಸಂಕ್ರಾಂತಿ ನಮ್ಮೆರಂದು ತಲಕಾವೇರಿಲು ತೀರ್ಥವಪ್ಪ ಸಂದರ್ಭತ್ರ ಜಾತ್ರೆ ಪದ್ಧತಿ ಕೊತ್ತನೆಗೆ ಮಾತ್ರ ಚೆರುಂಗನೆ ನಡಪ ಗೌಜಿಗೆ ಅವಕಾಶ ಇಲ್ಲ ಎಂದು ಜಿಲ್ಲಾಧಿಕಾರಿ ಅನೀಶ್ ಕಣ್ಮಣಿಜಾಯಿ ಅರಿಸಿಡಿ. ಪೆರಲ್ ತಕ್ಕೊಂಡ ಹಿಂಗ ಮಿಂಜತ ಕಾಲಕ್ಕೂ ಈ ಆಂಡಕ್ಕೂ ಪರಿಸ್ಥಿತಿ ಬಾರಿ ತರ ಉಂಡು. ಏರ ಜನ ಕೂಡನಕ ಕೊರೋನಾ ಕಾಯಿಲೆ ಪಬ್ಬೋದು ಅದಿಯಾಕು ಆನುಂಡು ಜನ ಜಿಲ್ಲಾಡಳಿತಕ್ಕೆ ಸಹಕಾರ ತರಂಡು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಪ್ರವಾಸಿಯ ಬಯತಾನವು ಮಕ್ಕ ಕೆಲಕರ್ತಿ ಪಂಗ ಬಾರಿ ಆರೋಗ್ಯ ಸಮಸ್ಯೆ ಉಳ್ಳೆಂಗ ತಲಕಾವೇರಿಗೆ ಬರತ್ತೆ ಮನೇಲೆ ಅಳ್ತಂಡು ಮಾಧ್ಯಮತ್ತು ತೀರ್ಥಪಪ್ಪ ನೇರತನ ನೇರ ಪ್ರಸಾರತನ ನೋಟ್ ಯಾವ್ದು ನಲ್ಲದು. ಏರ ಜನ ಬಂದಕ ಸಾಮಾಜಿಕ ಅಂತರ ಕಾತೋದು ಕಷ್ಟಪ್ಪ ಎಲ್ಲರ ನೇರ ಪ್ರಸಾರತನ ನೋಟ್ ಯಾವ್ದು ನಲ್ಲದು. ಏರ ಜನ ಬಂದಕ ಸಾಮಾಜಿಕ ಅಂತರ ಕಾತೋದು ಕಷ್ಟಪ್ಪ ಎಲ್ಲರೂ ಸಹಕಾರ ತಾರಿಂದ ಮನವಿ ಮಾಡಿಂಡ ಹಿಂಗ ಸ್ವಯಂ ಸೇವಕಂಗ ಪೂಜೆ ಮಾಡೋ ಹಿಂಗ ಭಾಗಮಂಡಲ ತಲಕಾವೇರ ವ್ಯಾಪಾರ ಎಲ್ಲಾಡೋದು ಆರೋಗ್ಯ ಇಲಾಖೆಗೆ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತಿತ್ತು. ಕೇಳಿಪೋನ ಮಡಿಕೇರಿ ದಸರಾ ನಮ್ಮೆ ಕೊರೋನಾ ಕಾಯಿಲೆ ಹತ್ರ ಮಾರಿಪತ್ತು ಎಂಡು ಪೆರ್ತು ಶರಂಗನೆ ನಡಪ ಈ ಕುರಿ ಗೌಜಿರ ದಶಮಂಟಪ ಮೆರವಣಿಗೆ ಇಪ್ಪಲೆ ಕರಗ ಪ್ರದಕ್ಷಿಣೆಯು ದಂಡ ದಿನ ಮಾತ್ರ ಇಪ್ಪ ಪದ್ಧತಿಗೆ ಏರ ಒತ್ತು ಕೊಡ್ತಿದ್ದು ಇದೇ ತಾರೀಕು 14 ಪಿಂಜ 26 ಮಾತ್ರ ವಿಶೇಷ ವಾದ್ಯಗೋಷ್ಠಿ ದಂಡ ದಿನ ಮಾತ್ರ ಇಪ್ಪ ಪದ್ಧತಿಗೆ ಏರ ಒತ್ತು ಕೊಡ್ತಿದ್ದು ಇದೇ ತಾರೀಕು 14 ಪಿಂಜ 26 ಮಾತ್ರ ವಿಶೇಷ ವಾದ್ಯಗೋಷ್ಠಿ ಸಮೇತ ಮಡಿಕೇರಿ ಪೇಟೆಯಲ್ಲಿ 4 ಶಕ್ತಿ ದೇವತೆಗಳ ಮೆರವಣಿಗೆ ಇಪ್ಪ ಬಾಕಿ ದಿವಸ ದೇವಸ್ಥಾನತೆ ಪೂಜೆ ಮಾಡುವ ದರ್ಬಾಕ್ ನಡ್ತಿತ್ತು. ಆಕೇರಿ ತೀರ್ಮಾನ ನಡ್ತವ ಅಂದು ದಶಮಂಟಪ ಸಮಿತಿಯ ಅಧ್ಯಕ್ಷ ಗುರುರಾಜ್ ಅರಿಚಿಟ್ಟಿತು. ನಡ್ತಿತ್ತು ಆಕೇರಿ ತೀರ್ಮಾನ ನಡ್ತವ ಅಂದು ದಶಮಂಟಪ ಸಮಿತಿಯ ಅಧ್ಯಕ್ಷ ಗುರುರಾಜ್ ಅರಿಚಿಟ್ಟಿತು. ದಕ್ಷಿಣ ಕೊಡಗರ ಕುಮಟೂರ್ಲ ವಾಸವಳ ತಲಕಾವೇರಿ ಕ್ಷೇತ್ರಕ್ಕೆ ಏರ ಪಕ್ಕತ್ರ ಸಂಬಂಧ ಬೆಚ್ಚಂಡ ತಕ್ಕಮುಕ್ರೀಡ ಒಕ್ಕಕಾರಳಾನ ಕಳ್ಳಂಗಡ ಒಕ್ಕಕಾರ 1917 ಮೂಲ ಕಾವೇರಿ ಮಾತೆಗೆ ಕುಮಟೂರ್ಲು 3 ಎಕರೆ ಬೇಲು ಪಿಂಜ ದಂಡ ರೂಪಾಯಿತನ ಕಾಲೋದಿ ತಲಕಾವೇರಿ ಕ್ಷೇತ್ರಕ್ಕೆ ಒಪ್ಪಿಸಿಡುವ ಅಂದು ಒಕ್ಕಕಾರ ಅರಿಸಿಟ್ಟಿತು. ವಿರಾಜಪೇಟೆ ಪೆರಿಯ ರೂಪಾಯಿತನ ಕಾಲೋದಿ ತಲಕಾವೇರಿ ಕ್ಷೇತ್ರಕ್ಕೆ ಒಪ್ಪಿಸಿಡುವ ಅಂದು ಒಕ್ಕಕಾರ ಅರಿಸಿಟ್ಟಿತು. ವಿರಾಜಪೇಟೆ ಪೆರಿಯ ನಾಗರಿಕ ಅಂಗಡ ವೇದಿಕೆ ಕಾನೂನು ಸಲಹೆಗಾರ ಅಂಗಡ ಕೂಟಾದನಲ್ಲಿ ವಿಶ್ವ ಪೆರಿಯ ಅಂಗಡ ದಿನತರ ಮಾರಿಪತ್ತು ಬೋಡಿಕೆ ಪಿಂಜ ಕಾನೂನು ಅರಿಸಿಡುವ ಕಾರ್ಯಕ್ರಮ ಇದೇ ತಾರೀಕು 15 ಪಲಕ 10 ಗಂಟೆಗೆ ವಿರಾಜಪೇಟೆ ಪಟ್ಟಣ ಪಂಚಾಯತ್ ಸಭಾ ಬಡಲು ಪೆರಿಯ ನಾಗರಿಕ ಕಾರ್ಯಕ್ರಮದ ಎನ್ವಿ ಕೋನಪ್ಪ ಪಿಂಜ ಮಹಾಲಕ್ಷ್ಮಿ ಸಲಹೆದಾರಂಗಳಾಯ್ತಿಪ್ಪ ಕಾರ್ಬಾರ್ ಮಾಡುವ ಮುಖ್ಯ ಬಿಂದುಗಳಾಯ್ತು ಮಾಲೇಟರ್ ಕಾರ್ಯಕ್ರಮದ ಎನ್ವಿ ಕೋನಪ್ಪ ಪಿಂಜ ಮಹಾಲಕ್ಷ್ಮಿ ಸಲಹೆದಾರಂಗಳಾಯ್ತಿಪ್ಪ ಕಾರ್ಬಾರ್ ಮಾಡುವ ಮುಖ್ಯ ಬಿಂದುಗಳಾಯ್ತು ಮಾಲೇಟರ್ ಎಂ ನಂಜಪ್ಪ ನಾಯಡ ವಾಸು ನಂಜಪ್ಪ ತಹಶೀಲ್ದಾರ್ ನಂದೀಶ್ ಕೂಡ್ನನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವ ಟಿ ಶೆಟ್ಟಿಗೇರಿಯ ರಾಯಲ್ ಕ್ರಿಕೆಟ್ ಕ್ಲಬ್ ಆದನೆಲ್ಲ ಇದೇ ತಾರೀಕು 31 ನವೆಂಬರ್ 7 ತನ ಕೊಡ ಕ್ರಿಕೆಟ್ ಕಪ್ ನಡಪ ಆದ್ಯಪದ ದಾಖಲೆ ಮಾಡಿಂದ 50 ಒಕ್ಕಕಾರಕ್ಕೆ ಮಾತ್ರ ಈ ಪೈಪೋಟ್ಲು ಕೂಡಿ ಆಡೋಕೆ ಅವಕಾಶ ಉಂಟು ಕ್ರಿಕೆಟ್ ಕ್ಲಬ್ಕಾರ ಅರಿಸಿಟ್ಟಿತ್ತು. ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸಕಾರ ಬರಕ್ಕೆ ತಡ ಮಾಡುವ ಲಂಚ ಹಿಡಿಪದು ಕೂಡನಕ್ಕೆ ಬಾರಿ ತರತು ತೊಂದರೆ ತಪ್ಪ ಸರ್ಕಾರಿ ಅಧಿಕಾರಿ ಇದೇ ತಾರೀಕು 13 ಗಂಟೆಗೆ ಇಂದು ಪಲಕ 11 ಗಂಟೆ ಮಧ್ಯಾಹ್ನ 1 ಗಂಟೆಗೆ ತನೆ ಸೋಮವಾರಪೇಟೆ ತಹಸೀಲ್ದಾರ್ ಕಚೇರಿಲು 14 ವಿರಾಜಪೇಟೆ ತಹಸೀಲ್ದಾರ್ ಕಚೇರಿಲು 15 ಮಡಿಕೇರಿ ತಹಸೀಲ್ದಾರ್ ಕಚೇರಿಲು ಹಾಜರಿಪ ಸಾರ್ವಜನಿಕಂಗ ಪುಕಾರು ಕೊಡ್ಬೋದಿಂಜಕ ಅಫಿಡವಿಟ್ ಮಾಡಿದ ಅರ್ಜಿನ ಈ ನೇರತ್ತು ಕೊಡ್ಕೊಳ್ಳೊಂದು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕಂಗ ಅರಿಸಿಟ್ಟಿತು. ಟಿ ಶೆಟ್ಟಿಗೇರಿ ಮಾಜಿ ಸೈನಿಕಂಗಡ ಸಂಘತರ ಕಾಲತ್ರ ಮಹಾಸಭೆ ನಿನಾದ ಸಂಘತರ ಅಧ್ಯಕ್ಷ ಕಟ್ಟೆರ ವಿಶ್ವನಾಥರಾಯಣ ಕೊರವಕಾರ್ಕೆಲ್ ನಡೆದತ್ತು. ಈ ನೇರತ್ತು ಬೈಲ ತಯಾರು ಮಾಡೋಣ ಕೂಟಕ್ಕೆ ಕೈಬಿಲಿರ ಪಾರ್ವತಿ ಬೋಪಯ್ಯ ತಾಂಡ ಒಡಿಯ ಕೈಬಿಲಿರ ಬೋಪಯ್ಯನಿಗೆ ಅನತ್ತು ಸ್ಥಾಪನೆ ಮಾಡಿದ ದತ್ತಿ ನಿಧಿಲಿ SSLC ಪಿಂಜ PUC ಡಿಗ್ರಿಲಿ ಏರ ಮಾರ್ಕ ಪಡೆದ ಮಾಜಿ ಸೈನಿಕಂಗಡ ಮಕ್ಕಕ್ಕೆ ಒತ್ತಾಸರ ಇನಾಮ ಕೊಡ್ತತ್ತು. ಕೊಡವ ನ್ಯಾಷನಲ್ ಕೌನ್ಸಿಲರ್ ಆದಮೇಲೆ ಕೊಡವಳ ಬುಡಕಟ್ಟು ಜನಾಂಗಕ್ಕೆ ಕೂಟುವಂಗ ಸಂಬಂಧಪಟ್ಟಣಕ್ಕೆ ಸಂವಿಧಾನದ ಮಾಹಿತಿನ ಜನಕ್ಕೆ ಅರಿಚಿಡುವ ಜಾಗೃತಿ ಸಭೆ ನಿನ್ನಾಂದು ಬೆಪ್ಪನಾಡು ಕಣಂಗನ ಕಡಂಗಮೂರೂರು ಕೋಲುಮಂದಲು ಪಿಂಜ ತೆರಾಲ್ ಕೋಲುಮಂದಲು ನಡೆದತ್ತು. ನಾಳೆ ಪಲಕ 10 ಗಂಟೆಗೆ ಬೆಸಗೂರು ಕೋಲುಮಂದಲು ನಡಪ ಅಂದು CNC ಪ್ರಕಟಣೆ ಅರಿಸಿಟ್ಟು ಪಿಂಜ ತೆರಾಲ್ ಕೋಲುಮಂದಲು ನಡೆದತ್ತು. ನಾಳೆ ಪಲಕ 10 ಗಂಟೆಗೆ ಬೆಸಗೂರು ಕೋಲುಮಂದಲು ನಡಪ ಅಂದು CNC ಪ್ರಕಟಣೆ ಅರಿಸಿಟ್ಟಿದೆ. ಕೊಡವ ದೀನಬಂಧು ಚಾರಿಟೇಬಲ್ ಟ್ರಸ್ಟ್ ಆದಮೇಲೆ ಪಣಕಾಸಕ್ಕೆ ತೊಂದರೆಯುಳ್ಳ PUC ಪಿಂಜ ಆಂಗಿಂಜಿ ಕೊಡಿಕುಳ್ಳ ಕೋರ್ಸಲು ಓದಿನುಳ್ಳ ಮಕ್ಕಕ್ಕೆ ಪಣಕಾಸರ ಸಹಕಾರ ಕೊಡ್ಬೇಕ ಅರ್ಜಿ ಹಾಕಿದೆ. ಇದೇ ತಾರೀಕು 31 ಒಳಲು ಅರ್ಜಿ ಇಡಲು ಅರ್ಜಿಲು ಮನೆ ಪೇದ ಅಪ್ಪವಂಗಡ ಪೇದ ವಿಳಾಸ ಫೋನ್ ನಂಬರ್ ಪಣಕಾಸರ ಪರಿಸ್ಥಿತಿ ಬ್ಯಾಂಕ್ ವಿಜಯನಗರ ಮೈಸೂರು ಇಲ್ಲಿಗೆ ಎತ್ತಿಸಿಡೋಣ ಟ್ರಸ್ಟ್ ಪ್ರಕಟಣೆಯಲ್ಲಿ ಅರಿಸಿಟ್ಟಿದೆ. ವಿಜಯನಗರ ಮೈಸೂರು ಇಲ್ಲಿಗೆ ಎತ್ತಿಸಿಡೋಣ ಟ್ರಸ್ಟ್ ಪ್ರಕಟಣೆಯಲ್ಲಿ ಅರಿಸಿಟ್ಟಿದೆ. ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಪಿಂಜ ಡಿಪ್ಲೊಮಾ ಮತ್ತು ಕೊಡವ ಭಾಷೆರ ಕೋರ್ಸ್ನ ಕೂಟೊಂಡು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷೆ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಬೆಚ್ಚ ಬೋಡಿಕೆಗೆ ಇಕ್ಕಾಯ್ತು ನಡೆದ ಸಿಂಡಿಕೇಟ್ ಸಭೆಯಲ್ಲಿ ಸದಸ್ಯಂಗಡ ಒಪ್ಪಿಗೆ ಕಟ್ಟಿ ತಿಂದು ಪಾರ್ವತಿ ಅಪ್ಪಯ್ಯ ಅರಿಸಿಟ್ಟಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶನ പോലെ ಕೋವಿಡ್-19 ಕಾಯಿಲೆ ಅಧ್ಯಯನಗಳನ್ನು ಸದ್ಯಕ್ಕೆ ಸ್ಕೂಲ್ ಶುರು ಮಾಡೋಕೆ ಆಪಲೆ ಶುರುದಾಯಿತು. ಇಂದಿಂಜ ಇದೇ ತಾರೀಕು 30 ತಾರೀಕು ಕೊಡಗರ ಎಲ್ಲಾ ಸ್ಕೂಲ್ಗೆ ಮಧ್ಯಂತರ ರಜನೆ ಘೋಷಣೆ ಮಾಡಿತ್ತು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಂಗ ಪ್ರಕಟಣೆಯಲ್ಲಿ ಅರಿಸಿಟ್ಟಿದೆ.
ಕರ್ನಾಟಕ ಸರ್ಕಾರದ ವಸತಿ ಖಾತೆ ಪಿಂಜ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ವಿ ಸೋಮಣ್ಣ ಇದೇ ತಾರೀಕು 16 ಪಿಂಜ 14 ಕೊಡಗು ಜಿಲ್ಲೆ ಕರ್ನಾಟಕ ಸರ್ಕಾರದ ವಸತಿ ಖಾತೆ ಪಿಂಜ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ವಿ ಸೋಮಣ್ಣ ಇದೇ ತಾರೀಕು 16 ಪಿಂಜ 14 ಕೊಡಗು ಜಿಲ್ಲೆ ಪ್ರವಾಸ ಕಾರ್ಯಕ್ರಮ ಬೆಚ್ಚಂಡಿತು. ಕರ್ನಾಟಕ ಕೊಡಗು ಸಾಹಿತ್ಯ ಅಕಾಡೆಮಿ ರಾಧನೆಲ್ ಪೊಂಗಕ್ಕೆ ಸಂಬಂಧಪಟ್ಟ ವಿಚಾರ ಸಂಕಿರಣ ಕಾರ್ಯಕ್ರಮ ಇಂದು ಮಡಿಕೇರಿಯುಳ್ಳ ಭಾರತೀಯ ವಿದ್ಯಾಭವನ ಸಭಾವಾಡಿಯಲ್ಲಿ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಕೊರೋ ಕಾರ್ಯಕ್ರಮ ನಡಪ ಕೊಡಗಲು ನಿನ್ನದು 57 ಕೋವಿಡ್-19 ಕಾಯಿಲೆಕಾರರ ಗುರುತು ಮಾಡಿದ್ದು 606 ಜನ ಚಿಕಿತ್ಸೆ ಪಡೆದನುಂಡು. 54 ಜನ ಕೊರೋನಾ ಕಾಯಿಲೆ ಮರಣಪಟ್ಟಿದ್ದು 606 ಜನ ಚಿಕಿತ್ಸೆ ಪಡೆದನುಂಡು. 54 ಜನ ಕೊರೋನಾ ಕಾಯಿಲೆ ಮರಣಪಟ್ಟಿದ್ದು 606 ಕಲ್ತು ನಿಗಮತ್ರ ವಿರಾಜಪೇಟೆ ಗೋಣಿಗಪ್ಪ ಉಪವಿಭಾಗತ್ ಅಡಂಗನ ವಿದ್ಯುತ್ ಗ್ರಾಹಕಂಗ ವಿದ್ಯುತ್ ಕಂದಾಯ ಕಟ್ಟದೆ ಬಾಕಿ ಕಲ್ತು ನಿಗಮತ್ರ ವಿರಾಜಪೇಟೆ ಗೋಣಿಗಪ್ಪ ಉಪವಿಭಾಗತ್ ಅಡಂಗನ ವಿದ್ಯುತ್ ಗ್ರಾಹಕಂಗ ವಿದ್ಯುತ್ ಕಂದಾಯ ಕಟ್ಟದೆ ಬಾಕಿ ವೆಚ್ಚನ ವಸೂಲು ಮಾಡೋಕೆ ಅಕ್ಟೋಬರ್ 14 27 ವಿದ್ಯುತ್ ಕಂದಾಯ ಬಾಕಿ ವಸೂಲಿ ಅಭಿಯಾನ ನಡೆಸುವ 14 ಗೋಣಿಗೊಪ್ಪ 15 ವಿರಾಜಪೇಟೆ 20 ಸಿದ್ದಾಪುರ 21 ಬಾಳಲೆ 23 ಅಮ್ಮತ್ತಿ 27 ಪಾಲಿಬೆಟ್ಟ ಪೆಂಜ ಶ್ರೀಮಂಗಲದ ಅಭಿಯಾನ ನಡಪ ವಿದ್ಯುತ್ ಕಂದಾಯ ಬಾಕಿ ಉಳೆಯಂಗ ಕಂದಾಯ ಕಟ್ಟಿದ ಸಾಕಾರ ತಗೊಂಡು ಇಲ್ಲಂಗೆ ಕರೆಂಟ್ ಸೌಕರ್ಯ ನಿಪ್ಪಿಸಿಡಂಡಿಯಪ್ಪ ಅಂದ ಮಡಿಕೇರಿ ವಿಭಾಗ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚಿಟ್ಟಿದ್ದು. ವಿರಾಜಪೇಟೆ ಪ್ರವಾಸಿ ಮಂದಿರ ಹತ್ರ ಬಯ್ಯಬರಿಲಿಂಜ ಖಾಲಿ ಜಾಗತ್ತು ಗಣ್ಯ ವ್ಯಕ್ತಿಗೆ ಬೆಂದು ಮನೆ ಕಟ್ಟುವಾಗ ವಿರಾಜಪೇಟೆ ಕ್ಷೇತ್ರ ಶಾಸಕ ಕೆಜಿ ಬೋಪಯ್ಯ ಭೂಮಿ ಪೂಜೆ ಮಾಡಿಸಿ 1 ಕೋಟಿ ರೂಪಾಯಿ ಖರ್ಚಲ್ಲಿ ಕಟ್ಟುವ ಈ ಬೆಂದು ಮನೆ 430 ಚದರ ಮೀಟರ್ ಇಪ್ಪ ಅಂದು ಗೊತ್ತಾಯ್ತು. ಕೊಡ್ಲಿಪೇಟೆ ಭಾಗದ ಅಕ್ರಮ ಗಾಂಜಾ ಮಾರಾಟ ಪಿಂಜ ಅಂದು ಸೋಮರಪೇಟೆ ಪೊಲೀಸ್ ವೃತ್ತ ನಿರೀಕ್ಷಕ ಬಿಜಿ ಮಹೇಶ್ ಜನಸಂಪರ್ಕ ಸಭೆಯಲ್ಲಿ ಮಾಹಿತಿ ಕೊಡ್ತಿತ್ತು. ಇಂದು ಪಿಂಜ ನಾಳೆ ಮಡಿಕೇರಿಯುಳ್ಳ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ PGCET ಪಿಂಜ DCET ಪರೀಕ್ಷೆ ನಡಪ ಕೇಂದ್ರತ್ತು ಏದೇ ತರತ್ರ ಬೋಂಡತ ಕೇತ್ರ ನಡಕತಾನೆ ಕಾಲೇಜಲ್ಲಿ PGCET ಪಿಂಜ DCET ಪರೀಕ್ಷೆ ನಡಪ ಕೇಂದ್ರತ್ತು ಏದೇ ತರತ್ರ ಬೋಂಡತ ಕೇತ್ರ ನಡಕತಾನೆ 200 ಮೀಟರ್ ಸುತ್ತಮುತ್ತ ಜಾಗತನ ನಿಷೇಧಿತ ಪ್ರದೇಶ ಎಂದು ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯಿ ಘೋಷಣೆ ಮಾಡಿತ್ತು. ಪರೀಕ್ಷೆ ಕೇಂದ್ರದ್ದು ಸಾಮಾಜಿಕ ಅಂತರ ಕಾತೊಂಡು ಎಲ್ಲರೂ ಮಾಸ್ಕ್ ಇಡೋಂಡು ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಪಟ್ಟ ಹಿಂಗದಾರು ಬಪ್ಪನೆಗೆ ಇಲ್ಲ ಎಂದು ಅಹಿಂಗಾರಿಸಿಟ್ಟಿತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಿನ್ನತು.